ನೋಡಿದ್ರಾ? ಹಾಂ, ನನಗೇನು ಗೊತ್ತು ನಾವು ಅಲೋ ಇದೆ ಇಲ್ಲ ಅಂತ. ಹೌದಾ? ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಬ್ಲಾಗು. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಬಾಗಿಲು ತೆಗಿಯೋಕೆ ಬರಲ್ಲ. ಹೌದಾ? ಇವತ್ತು ಆ್ಯಪಲ್ ಫ್ಯಾನ್ಸಿ ಡ್ರೆಸ್ ಇತ್ತು, ಅದೇ ಮುಗಿಸ್ಕೊಂಡು ಬಂದ್ಲು. ಇದು ನಮ್ಮ ಚಿಲ್ಡ್ರನ್ಸ್ ಗ್ಯಾಂಗ್ ನೋಡಿ. ಈ ಆಟ ಆಡ್ತಾನೇ ಇರ್ತಾರೆ ಇವರು, ಬೇಜಾರೇ ಇಲ್ಲ ಆಡೋದಕ್ಕೆ. ಸ್ನೋ ಸಿಟಿಗೆ ಹೋಗೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ನಮ್ಮ ಅಕ್ಕನ ಮಗಳು ಮತ್ತು ದೊಡ್ಡಕ್ಕನ ಮಗಳು ಕರ್ಕೊಂಡು ಬರ್ತಾ ಇದ್ದೀನಿ, ನೀನು ಬಾ ಅಂತ ಹೇಳಿದ್ಲು. ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸ್ನೋ ಸಿಟಿ ಪಕ್ಕದಲ್ಲಿ ಒಂದು ಅಕ್ವೇರಿಯಂ ಹೊಸದಾಗಿ 3 ಮಂತ್ ಆಯಿತು ಅದು ಓಪನ್ ಆಗಿ, ಅದಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಇಂಡಿಯಾದ ಲಾಂಗೆಸ್ಟ್ ಅಕ್ವೇರಿಯಂ ಅಂತೆ. ನೋಡಬೇಕು ಹೇಗಿರುತ್ತೆ ಅಂತ. ನಮಗಿಂತ ಫಸ್ಟ್ ಬಂದು ಕಾಯ್ತಾಯಿದ್ರು ನಮ್ಮ ಅಕ್ಕರು. ಇವಾಗ ಎಲ್ಲಿ ಫಸ್ಟು ಸ್ನೋ ಸಿಟಿ ಹೋಗೋಣ ಅಂತ ಅಥವಾ ಅಕ್ವೇರಿಯಂ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಫಸ್ಟ್ ಅಕ್ವೇರಿಯಮ್ಮೇ ಹೋಗಿ ಬರೋಣ, ಸ್ನೋ ಸಿಟಿಗೆ ಆಮೇಲೆ ಹೋಗೋಣ ಅಂತ ಹೇಳಿ ಇಲ್ಲೇ ಬಂದ್ವಿ. ಅಕ್ವೇರಿಯಮ್ ಇದು 500 ರುಪೀಸ್ ಅದು ಟಿಕೆಟು. ವೀಕೆಂಡಲ್ಲಿ, ವೀಕ್ ಡೇಸಲ್ಲಿ ಏನಾದ್ರು ಕಡಿಮೆ ಇರ್ಬೋದೇನೋ, 150-100 ಕಡಿಮೆ ಇರ್ಬೋದು, ಇಲ್ಲ ಅಷ್ಟು ಗೊತ್ತಿಲ್ಲ ನನಗೆ. ಬಟ್ 500 ಟಿಕೆಟು. ಇಲ್ಲಿ ಇದು ಟಿಕೆಟ್ ಕೌಂಟರ್ ಹತ್ರ ಇದು ನಾನು ತೊಗೊಳ್ತಾ ಇರೋದು ವಿಡಿಯೋ. ಇಲ್ಲಿ ಸುತ್ತಲೂ ಎಷ್ಟು ಚೆನ್ನಾಗಿ ಅದು ಒಂದು ಡಿಸೈನ್ ಮಾಡಿದ್ದಾರೆ ಅಂದರೆ, ಫೋಟೋ ತಗೊಳ್ಳೋಕ್ಕೆ ಎಲ್ಲರೂ ಫೋಟೋ ತಗೊಳ್ತಾ ಇದ್ರು ಎಲ್ಲ ಕಡೆ ನಿಂತ್ಕೊಂಡು, ಅಷ್ಟು ಚೆನ್ನಾಗಿತ್ತು. ಇನ್ನು ಒಳಗಂತೂ ಅದು ಎಷ್ಟು ದೊಡ್ಡದಿದೆ ಅಂದರೆ, ಆ ಮೀನುಗಳು ಒಂದೊಂದು ಥರ ಮೀನುಗಳು ಒಂದೊಂದು ಕಡೆ ಹಾಕಿ ಇಟ್ಟಿದ್ದಾರಲ್ಲ, ಅದರಲ್ಲಿ ಅದ್ರ ಒಳಗೆ ಒಂಥರ ಡಿಫ್ರೆಂಟಾಗಿ ಥೀಮು, ಅದರೊಳಗೆ ಮೀನುಗಳು ಎಷ್ಟು ಥರ ಮೀನಂದರೆ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ. 1-2-3 ಮಿಸ್ ಆಗಿರ್ಬೋದೇನೋ ಅಷ್ಟೇ. ಅಷ್ಟು ಒಂಥರ ನಾವು ಇದುವರೆಗೂ ನೋಡೇ ಇರಲ್ಲ, ಅಷ್ಟು ವೆರೈಟಿ ಮೀನುಗಳು ನೋಡ್ಬೋದು ಇಲ್ಲಿ. ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಎಂಟ್ರೆನ್ಸ್, ಇದು ಹೋಗೋದು.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆಲ್ಮೋಸ್ಟ್ ಎಲ್ಲದು ಕವರ್ ಮಾಡಿದ್ದೀನಿ. ಒಂದೊಂದು 5 ಸೆಕೆಂಡ್ ತೊಗೊಂಡಿದ್ದೀನಿ ಬೋರ್ ಆಗಬಾರ್ದು ಅಂತ. ಆದರೆ ಆ ವೆರೈಟಿ ಮೀನು ನನಗೆ ಎಷ್ಟು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಅಂದರೆ ನಿಮಗೂ ಇಷ್ಟ ಆಗ್ಬೋದು ಅಂತ ಒಂದು ಫಿಶ್ಶು ಬಿಡ್ದಂಗೆ ನಾನು ವಿಡಿಯೋ ಮಾಡಿಕೊಂಡೆ. ಇದಂತೂ ತುಂಬಾ ಚೆನ್ನಾಗಿದೆ. ಇದು ಫುಲ್ ಸುತ್ತ ನೀರು, ನಾವು ಮಧ್ಯ ಒಳಗೆ ಹೋಗೋ ಥರ, ಅದು ಒಂಥರ ಸಮುದ್ರದಲ್ಲೇ ಹೋಗ್ತಾ ಇದ್ದೀವಿನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂದರೆ ಮರ್ಮೈಡ್ ಅವರು ಇರ್ತಾರಂತಿಲ್ಲಿ, ಬಟ್ ಅದು ಮಂಡೇ ಮತ್ತು ಟ್ಯೂಸ್ಡೇ ಅಂತೆ. ಬಟ್ ನಾವು ವೀಕೆಂಡ್ ಇರಲ್ವಂತೆ, ಅದೊಂದು ಮಿಸ್ ಮಾಡ್ಕೊಂಡಂಗೆ ಆಯಿತು. ಇಲ್ಲಂತೂ ತುಂಬಾ ಟೈಮ್ ನಮಗೆ ಹೋಗೋಕ್ಕೆ ಇಷ್ಟ ಆಗಿಲ್ಲ. ಇನ್ನೇನು ಸ್ವಲ್ಪ ದೂರದಲ್ಲಿ ಇದೆ, ಇನ್ನು ಎಂಡ್ ಆಗುತ್ತೆ ಅಂತ ಹೇಳಿ ಅಷ್ಟು ಖುಷಿ ಆಗ್ತಾಯಿತ್ತು. ಇದೇ ಲಾಸ್ಟು, ಇದು ಆದಮೇಲೆ ಮುಗೀತು. ಇದು ಇಷ್ಟು ತುಂಬಾ ದೊಡ್ಡದಾಗಿದೆ. 500 ಕೊಟ್ಟಿರೋದು ಏನು ಅನಿಸ್ಲಿಲ್ಲ, ಅಷ್ಟು ಖುಷಿ ಆಯಿತು. 500 ಆರಾಮಾಗಿ ಹೋಗ್ಬೋದು ಅನಿಸುತ್ತೆ ನನಗೆ. ಯಾರು ಮಿಸ್ ಮಾಡ್ಕೋಬೇಡಿ, ಹೋಗದೇ ಇರೋರು ಹೋಗಿ. ಇದು 3 ಮಂತ್ ಇವಾಗ ಓಪನ್ ಆಗಿರೋದು. ಇದು ಇಂಡಿಯಾದ ಲಾಂಗೆಸ್ಟ್ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಹೇಳ್ತಾರೆ. ಒಂದ್ಸರಿ ನೋಡಿ, ತುಂಬಾ ಖುಷಿ ಆಗುತ್ತೆ ನಿಮಗೂ ಅಂತ ಹೇಳ್ತೀನಿ. ಇದೇ ಲಾಸ್ಟು. ಹೋದ್ಮೇಲೆ ಇನ್ನು ಆ ಕಡೆ ಎಲ್ಲ ಐಸ್ ಕ್ರೀಮು ಏನಾದರೂ ತಿನ್ಬೋದು, ಐಸು ಎಲ್ಲ ಇರುತ್ತೆ. ಅದು ತಿನ್ಕೊಂಡು ಅಲ್ಲೇ ಎಕ್ಸಿಟ್ ಇರುತ್ತೆ, ಹೋಗೋದು. ಅಲ್ಲ, ಎಷ್ಟು ಬೇಗ ಓಡಿ ಬಂದ್ರಿ ನೀವು? ಪಟ ನೋಡ್ಕೊ ಬಂದ್ವಿ. ಇದಾದ್ಮೇಲೆ ಸ್ನೋ ಸಿಟಿಗೆ ಹೋಗೋಣ ಅಂತ ಬಂದ್ವಿ. ನಾವು ಸಾಕ್ಸ್ ಮನೆಯಿಂದಾನೇ ತಂದಿದ್ವಿ, ತಂದಿಲ್ಲ ಅಂದರೆ ಇಲ್ಲೇ ಹೊಸದು ಕೊಡ್ತಾರೆ. ಇದು ಸ್ನೋ ಸಿಟಿಗೆ 700 ರೂಪೀಸು. ವೀಕ್ ಡೇಸಲ್ಲಿ ಏನು ನನಗೆ ಗೊತ್ತಿಲ್ಲ. ಹ್ಯಾಂಡ್ ಗ್ಲೌಸು, ಶೂ ಎಲ್ಲ ಕೊಡ್ತಾರೆ. ಆ ಶೂ ಅಂತೂ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಸೈಜೇ ಏನಾದರೂ ಲೂಸಾಗಿ ಕೊಟ್ಟಿದ್ರೆ ನಿಮ್ಮ ಸೈಜೇ ತೊಗೊಂಡು ಬೇರೆ ಇನ್ನೊಂದು ಇಸ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಲೂಸಾಗಿದ್ದರೆ ಐಸ್ ಒಳಗೆ ಹೋಗ್ಬಿಟ್ಟು ಕಾಲೆಲ್ಲ ಮರ್ಗಟ್ಬಿಡುತ್ತೆ, ಅಷ್ಟು ಒಂಥರ ಆಗುತ್ತೆ, ನಿಲ್ಲೋದಕ್ಕೆ ಆಗೋದಿಲ್ಲ. ಆಮೇಲೆ ಡ್ಯಾಮೇಜ್ ಆಗಿದ್ರೂ ಅಷ್ಟೇ ಸ್ವಲ್ಪ ನೋಡ್ಕೋಬೇಕು. ಮಕ್ಕಳಿಗೂ ಅಷ್ಟೇ ಡ್ಯಾಮೇಜ್ ಆಗದೆ ಇರೋ ಶೂನೇ ಹಾಕಬೇಕು. ನಮಗೇನೆ ಐಸ್ ಹೋದರೆ ಕಾಲೆಲ್ಲ ಮರಗಿಟ್ಕೊಂಡು ಕಾಲೆಲ್ಲ ನೋವಾಗ್ತಾ ಇರುತ್ತೆ. ಅದಕ್ಕೇ ಮಕ್ಳಿಗೆ ಮಾತ್ರ ಸ್ವಲ್ಪ ಟೈಟಾಗಿರೋದೇ ಶೂನ ಹಾಕಬೇಕು. ಮೊದಲೇ ಅಲ್ಲಿ ಚಳಿ ಇರುತ್ತಲ್ಲ, ಇನ್ನು ಆ ಐಸೆಲ್ಲ ಒಳಗೆ ಹೋಗಿ ಸಾಕ್ಸ್ ಎಲ್ಲ ವೆಟ್ಟಾಗಿರೋದು ಕಾಲಂತೂ ತುಂಬ ನೋವಾಗ್ತಿತ್ತೇನ ಮಕ್ಕಳಿಗೆ. ಆಗಲ್ಲ, ಆಡಲ್ಲ ಅಂತ ಹೇಳಿ ಕೂತ್ಕೊಂಡಿದ್ರು. ಆಮೇಲೆ ಅಲ್ಲೇ ಹೊರಗೆ ಇದ್ರ ಪಕ್ಕದಲ್ಲೇ ರೂಮ್ ಇರುತ್ತೆ, ಅಲ್ಲೇ ಕೂರಿಸಿ ಬಂದೆ. ಲಾಸ್ಟಲ್ಲಿ 5 ನಿಮಿಷ ಇತ್ತು ಅಷ್ಟೇ. ಲಾಸ್ಟಲ್ಲಿ ಮ್ಯೂಸಿಕ್ ಹಾಕಿದ್ರು. ಲೈಟೆಲ್ಲ ಆಫ್ ಮಾಡಿ ಕಲರ್ ಲೈಟ್ ಹಾಕಿರ್ತಾರೆ, ಆವಾಗ ಮ್ಯೂಸಿಕ್ ಹಾಕ್ತಾರೆ ಲಾಸ್ಟಲ್ಲಿ. ಅದಾದಮೇಲೆ ಮುಗಿಯುತ್ತೆ. 1 ಅವರ್ ಇರುತ್ತೆ ಅಷ್ಟೇ. ಮತ್ತು 2 ಥರ ಸ್ಲೈಡಿಂಗ್ ಗೇಮ್ ಇರುತ್ತೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಆಡೋದಕ್ಕೆ. ಇನ್ನು ಲಾಸ್ಟಲ್ಲಿ ಮ್ಯೂಸಿಕ್ ಹಾಕ್ತಾರೆ, ಇದಾದಮೇಲೆ ಮುಗಿಯುತ್ತೆ. शुरू हुई है। ಇನ್ನು ನಮ್ಮ ಅಕ್ಕ ಮನೆಗೆ ಹೋಗಿ ಹಂಗೆ ನಾಳೆ ಹೋಗೋಣ ಅಂತ ಹೇಳಿ ಬಂದೆ. ಅಂದರೆ ಮಕ್ಕಳು ಅಮ್ಮ ಇವತ್ತೊಂದು ದಿನ ಇರೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ಬಂದೆ. ಅದಕ್ಕೆ ಹೋಗಿ ಆಸೆ, ಅಕ್ಕನ ಮಕ್ಕಳ ಜೊತೆ ಆಟ ಆಡೋಕೆ. ಅವರಂತೂ 3 ಜನ ಸೇರಿದ್ರೆ ಆಟ ಆಡ್ತಾನೆ ಇರ್ತಾರೆ. ಇನ್ನು ರಾತ್ರಿ ಊಟಕ್ಕೆ ಚಿಕನ್ ತಂದಿದ್ರು, ಚಿಕನ್ ಮಾಡೋಣ ಅಂತ. ಇನ್ನು ಆ ಸ್ನೋ ಸಿಟಿಲಿ ಆಡಿ ಆ ಚಳಿಯಾಗಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ಫಸ್ಟು ಕುಡಿದ್ವಿ ಸಂಜೆ ಬಂದು. ಈ ಕಡೆ ನನ್ನ ಅಕ್ಕನ ಮಗಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳಂತ ನನ್ನ ಮಕ್ಳಿಗೆ ಹೇಳ್ಕೊಡ್ತಾ ಇದ್ಲು.
ಬೆಳಗ್ಗೆ ನಮ್ಮ ಅಕ್ಕ ಹಲಸಿ ಹಣ್ಣಿನ ದೋಸೆ ಮಾಡಿದ್ಲಂತೆ, ಅದನ್ನು ಇಷ್ಟು ಅಂತ ಹೇಳಿ ಮಾಡಿಕೊಡ್ತಾಯಿದ್ಲು ಮಕ್ಕಳಿಗೆ. ಇನ್ನು ಇನ್ನು ಬಿರಿಯಾನಿ ಮಾಡಿ ಗ್ರೇವಿ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅಡುಗೆನೂ ರೆಡಿ ಆಯಿತು, ಎಲ್ಲರೂ ಊಟ ಮಾಡ್ತಾ ಇದ್ವಿ ರಾತ್ರಿ. ಇಲ್ಲಿ ಮಕ್ಕಳು ಆಟ. ಊಟ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಒಂದು ಸ್ವಲ್ಪ ಇಲ್ಲೇ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಕೆಳಗೆ. ಹಾಂ, ಕುಂಟೆ ಬಿಲ್ಲೆ ನನ್ನ ಊಟ ಹೊಟ್ಟೆ ತುಂಬಿತಪ್ಪ. ನೀವು ಆಡ್ರಿ, ನೀವು ಮೂವರು. ಅದು ಎರಡೇ ಮನೆ. ಇವತ್ತಿನ ಈ ಸಂಡೇ ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.